ಇವತ್ತು ಬಂದು ಅಚಾನಕ್ ಬಂದದಲ್ಲ, ನನಗೆ 3 ದಿನದ ಸಹ ನಿದ್ರೆ ಬರಲಿ ಇಲ್ಲಿಂದ ಹೋದಾಗ. ಯಾಕೆಂದರೆ ನನ್ನ ಕೆಲಸ ಮಾಡಿದೊಂದು ಈ ಒಂದು ಇಲ್ಲಿ ಮೃತದೇಹ ಸಿಕ್ಕಿಲ್ಲ, ಸಕ್ಸಸ್ ಆಗಿಲ್ಲ, ತುಂಬ ಬೇಸರ ಆಯಿತು. ಯಾಕೆಂದರೆ ಆ 3 ಜನ ಮೃತದೇಹ ನೀರಲ್ಲಿ ಉಂಟಲ್ಲ, ಅದು ಸಿಕ್ಕಿಲ್ಲ ಅಂತ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಇವತ್ತು ಸೀದಾ ನನ್ನ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಬಂದು ನೀರಿನ ಒಂದು ಹೇಗಿದೆ ಹವಾಮಾನ ಉಂಟು ನೋಡುವಂತ ಬಂದೆ. ಆಗ ಮೊದಲನೇ ಬಾರಿಗೆ ನಾನು ಇಲ್ಲಿ ಪ್ರಾಣ ಕಳ್ಕೊಂಡ ಲೋಕೇಶ್ ಅವರ ಮನೆಗೆ ಹೋದೆ, ಆಮೇಲೆ ಜಗನ್ನಾಥ್ ಅವರ ಮನೆಗೆ ಹೋದೆ. ಅವರಿಬ್ಬರಿಗೂ ಸಾಂತ್ವನ ಅಂದರೆ ದುಃಖದಲ್ಲಿ ಅವರ ಒಂದು ಭಾಗ್ಯ ಇದೆ. ಯಾಕೆಂದರೆ ಅವರಿಗೆ ಧೈರ್ಯ ಹೇಳಿದೆ, ಏನಂತ ಹೇಳಿ, ಅವರ ನೀರಿಗೆ ಬಿದ್ದ ಮೃತದೇಹ ಇಲ್ಲಿನ MLA ಸಾರು ಅಥವಾ ಜಿಲ್ಲಾಡಳಿತ SP ಸಾರು ಎಲ್ಲರೂ ಸಹ ಒಂದು ಒಗ್ಗಟ್ಟಿನಿಂದ ಅವರ ಒಂದು ಮೃತದೇಹ ಹುಡುಕುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿನ ನೀರಿನ ಹರಿವಿಕೆಯನ್ನು ನೋಡಲಿಕ್ಕೋಸ್ಕರ ಬಂದಿದ್ದೆ ಅಂತ ಹೇಳಿದ್ವಿ. ಅಲ್ಲಿ ಬಂದಾಗ ಇಲ್ಲಿ ನೋಡುವಾಗಲೇ ನಮ್ಮ MLA ಸಾರು ಇಲ್ಲೇ ಇದ್ದರು. ಅವರು ತ್ರಿಶೂರಿಂದ ಒಂದು ದೊಡ್ಡ ಮಿಷನ್, ಸುಮಾರು ಒಂದು 20 ಅಡಿ ಆಳದ ಕೆಲಸ ಮಾಡುವ ಮಿಷನ್ ಅನ್ನು ತರಿಸ್ತಾ ಇದ್ದಾರೆ. ಈಗ ಆ ದಿವಸ ಸುಮಾರು ಒಂದು 20 ಅಡಿ ಆಳ ಹೋಗೋ ತನಕ ಅಂಥದ್ದೊಂದು ಇದು ಮಿಷನ್ ತರಿಸ್ತಾರೆ. ಆವಾಗ ಸುಮಾರು ಅಮಾವಾಸ್ಯೆ ದಿವಸ, ಯಾಕೆಂದ್ರೆ ನಾನು ಯಾವಾಗ ಮಾಡುವ ಕೇಳಿದ್ದೆ, ನಾನು ಅಮಾವಾಸ್ಯೆ ದಿವಸ ಸ್ವಲ್ಪ ಲೋ ಟೈಡ್ ಆಗಿರ್ತದೆ. ಲೋ ಟೈಡ್ ಅಂದರೆ ನೀರು ತುಂಬ ಕಮ್ಮಿ ಇರ್ತದೆ. ಯಾಕೆ ನಮ್ಮ ಕಡೆ ಎಲ್ಲ ನಾವೆಲ್ಲ ಫಿಶರ್ಮ್ಯಾನ್, ನೀರು ಅಡಿಗೆ ಹೋಗುವಾಗ ಎಷ್ಟು ಟೈಮ್ ಎಲ್ಲ ಗೊತ್ತಿರ್ತದೆ. ಅಮಾವಾಸ್ಯೆ ಸ್ವಲ್ಪ ಕಮ್ಮಿ ಆಗಿರ್ತದೆ. ಮೇಲ್ಗಡೆ ಏನಾದರೂ ನೀರು ಬಂದರೆ ತುಂಬ ಕಷ್ಟ ಆಗ್ತದೆ. 4ನೇ ತಾರೀಕಿಗೆ ಇಲ್ಲ 5ನೇ ತಾರೀಕಿಗೆ ನಾವು ಶುರು ಮಾಡುವ ಒಂದು ಯೋಜನೆಯನ್ನು ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ಅಮಾವಾಸ್ಯೆ ದಿವಸ ನೀರು ಕಮ್ಮಿ ಆದಾಗ ನಾವು ಮತ್ತೆ 3 ಸ್ಕೂಬಾ ಡೈವರ್ ಕೆಳಗೆ ಹೋಗಿ ಅಲ್ಲಿರುವ ಒಂದು 3 ಜನ ಮೃತದೇಹ ಅರ್ಜುನ್ ರವರ ಒಂದು ಗಾಡಿ ಅಥವಾ ಅರ್ಜುನ್ ಅದರೊಳಗೆ ಇದ್ರೆ ಸಹ ಮೇಲೆತ್ತುವ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ.